ಟಿ ಮಲ್ಲಿಗೆರೆಯ ಗ್ರಾಮಸ್ಥರಲ್ಲಿ ಮನವಿ, ಏನಿವತ್ತು ವಿಶ್ವಜ್ಞಾನಿ ಜೈ ಭೀಮ್ ಗ್ರಾಮೀಣಾಭಿವೃದ್ಧಿ ಸಂಘದ ವತಿಯಿಂದ ನಾಡು ಕಂಡಂತಹ ದೊರೆ, ಪ್ರಪಂಚ ಕಂಡಂತಹ ಮಹಾರಾಜರುಗಳಲ್ಲೇ ಒಬ್ಬರಾದಂತಹ ಶ್ರೀ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಈ ಒಂದು ಜಯಂತಿ ಕಾರ್ಯಕ್ರಮವನ್ನ ಬಹಳ ಅದ್ದೂರಿಯಾಗಿ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ನಮಗೆ ಬದುಕನ್ನ ಕೊಟ್ಟಂತ ದೊರೆ, ಅನ್ನ ಕೊಟ್ಟಂತ ದೊರೆ, ವಿದ್ಯೆ ಕೊಟ್ಟಂತ ದೊರೆ, ಈ ಪ್ರಪಂಚ ಕಂಡಂತ ಮಹಾನ್ ರಾಜರುಗಳಲ್ಲೇ ಒಬ್ಬರು ನಮ್ಮ ಮೈಸೂರಿನ ಶ್ರೀ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಜೂನ್ 4 ಅವರು ಹುಟ್ಟಿದ ದಿನಾಂಕ. ಚಾಮರಾಜ ಒಡೆಯರವರ ಮಗನಾಗಿ ತಾಯಿ ವಾಣಿ ವಿಲಾಸ ಸನ್ನಿಧಾನ ಅಂತ ಕರೀತಾರೆ. ಅವರು ಹಾಕೊಟ್ಟಂತ ಒಂದು ಬಾರಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮಂಡ್ಯ ಜಿಲ್ಲೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಬಹಳ ಬರಡು ಭೂಮಿ ನಮ್ಮ ಜಿಲ್ಲೆ. ಆಗ ಒಬ್ಬ ರೈತ ಮಳೆ ಇಲ್ಲದಂತಾನೆ ಸಾಂಕ್ರಾಮಿಕ ರೋಗಗಳ ಒಂದು ಕಾಟ, ಅಂತ ಒಂದು ಸಂದರ್ಭದಲ್ಲಿ ಬೇಸಿಗೆಯ ಆ ಬಿಸಿಲಿನ ನೋಡ್ತಾ ಆ ರೈತ, ಮಂಡ್ಯದ ರೈತ, ಈ ಊರು ರಾಜ ಅಂತ ಗೊತ್ತಿಲ್ಲದಂತಾನೆ ಮಾತಾಡ್ತಾ ಇರ್ತಾರೆ. ಏನಪ್ಪ, ನಮ್ಗೆ ಮಳೆನೂ ಸಹ ಇಲ್ಲ, ನಮ್ಮ ರಾಜ ನಮ್ಮ ಒಂದು ಸಂಕಷ್ಟವನ್ನ ಕೇಳಿ ನಮ್ಗೆ ಇಲ್ಲಿ ಒಂದು ನೀರಾವರಿಯನ್ನ ಒದಗಿಸಿಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಒಂದು ತಕ್ಷಣ. ಅದನ್ನ ಕೇಳಿಸ್ಕೊಂಡಂತ ನಾಲ್ವಡಿ ಕೃಷ್ಣರಾಜ ಒಡೆಯರವರು ತಮ್ಮ ಇಂಜಿನಿಯರ್ಗಳನ್ನ ಕರೆಸಿ ಇವತ್ತು ಏನು ಪ್ರಪಂಚ ಕಂಡಂತಹ ಅತಿ ಸುಂದರವಾದ ಅಣೆಕಟ್ಟೆ ಕೃಷ್ಣರಾಜ ಸಾಗರ ಅಂತ ಏನ್ ಕರಿತೀವಿ, ಕನ್ನಂಬಾಡಿ ಕಟ್ಟೆಯನ್ನ, ತಮ್ಮ ಮೈಸೂರಿನ ಮಹಾರಾಣಿಯರು ಇವತ್ತು ತಮ್ಮಲ್ಲಿರೋ ಒಡವೆ ಕೊಡಿ ಅಂತಂದ್ರೆ ಸಾರ್ವಜನಿಕ ಜೀವನದಲ್ಲಿ ಯಾರು ಕೊಡ್ತಾರ? ತನ್ನ ಮೈ ಮೇಲಿರ್ತಕ್ಕಂಥ ಒಡವೆಗಳನ್ನ ಕೊಟ್ಟು ನೀವು ಈ ಕಟ್ಟೆಯನ್ನ ಕಟ್ಟಿಸಿ ಅಂತ ಕೇಳ್ತಾರೆ. ಆವಾಗ ಅಲ್ಲಿ ಇದ್ದಂತ ಇನ್ನೊಬ್ಬ ಇಂಜಿನಿಯರ್ ಹೇಳ್ತಾರೆ, ಸರ್ ಇದಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅಂತ ಗೊತ್ತಾ ಅಂತ ಕೇಳ್ತಾರೆ. ಆಗ ನಾಲ್ವಡಿಯವರು ಒಂದು ಮಾತು ಹೇಳ್ತಾರಂತ ಇಂಜಿನಿಯರ್ಗೆ, ರೀ ಸ್ವಾಮಿ ಇಂಜಿನಿಯರ್ ಸಾಹೇಬ್ರೆ, ಮದ್ರಾಸ್ ನಮ್ ಸೇಟು ಇಲ್ವೇನ್ರಿ ಅಂದ ತಕ್ಷಣ ಅವರು ನಿಬ್ಬರಗಾದ್ರಂತೆ. ತಮ್ಮ ವಜ್ರ ವೈಡೂರ್ಯಗಳನ್ನ ಕೊಟ್ಟು ಬದುಕನ್ನ ಕೊಟ್ಟಂತ ದೊರೆ, ಅನ್ನ ಕೊಟ್ಟಂತ ದೊರೆ, ಅವತ್ತಿನ ದಿನದಿಂದಲೇ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಟ್ಟಂತ ದೊರೆ, ಹೆಣ್ಣು ಮಕ್ಕಳಿಗೆ ಮತದಾನವನ್ನ ಕೊಟ್ಟಂತ ದೊರೆ, ಹೆಣ್ಣು ಮಕ್ಕಳಿಗೆ ಕಡ್ಡಾಯ ಶಿಕ್ಷಣವನ್ನ ಕೊಟ್ಟಂತ ದೊರೆ. ಈ ಪ್ರಪಂಚ ಕಂಡಂತ ಮಹಾರಾಜರುಗಳು ಏನಪ್ಪಾ ಅಂದ್ರೆ ಅವರು ತಮ್ಮ ವೈಭವಿತ ಜೀವನದಿಂದ ಹೆಸರಾದ್ರೆ ತಮ್ಮ ಅಭಿವೃದ್ಧಿಯ ಕೆಲಸದಿಂದ ಈ ಸೂರ್ಯ ಚಂದ್ರರು ಇರುವ ತನಕ ಕನ್ನಡ ನಾಡನ್ನ ಇಡೀ ಪ್ರಪಂಚ ನೋಡುವಂತೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದಂತ ಶ್ರೀ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಒಂದು ಅದ್ದೂರಿ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹ ಭಾಗವಹಿಸಬೇಕು. ಮೊಟ್ಟ ಮೊದಲ ಬಾರಿಗೆ ವಿದ್ಯುತ್ ಅನ್ನ ಕೊಟ್ಟಂತ ದೊರೆ, ಮೈಸೂರು ಸಕ್ಕರೆ ಕಾರ್ಖಾನೆ, ಮಹಾರಾಜ ಕಾಲೇಜ್, ಯುವರಾಜ ಕಾಲೇಜ್, ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ. ಅದೇ ರೀತಿ ರತನ್ ಟಾಟಾ ಅವರು ಒಂದ್ಸಲಿ ಹೋಗ್ತಾ ಇರ್ಬೇಕಾದಾಗ ಅವ್ರು ಕೇಳಿದ್ರಂತೆ, ಸ್ವಾಮಿ ನಮ್ಮಲ್ಲಿ ವಿಜ್ಞಾನಕ್ಕೆ ಒಂದು ಕೊರತೆ ಇದೆ ಅಂತ ಹೇಳಿದಾಗ ಭೂಮಿಯನ್ನ ಕೊಟ್ಟು ಇವತ್ತು ಏನು ಟಾಟಾ ಇನ್ಸ್ಟಿಟ್ಯೂಟ್ ಅಂತ ಕರಿತೀವಿ ಇಡೀ ಪ್ರಪಂಚನೇ ನೋಡ್ತಾ ಇದೆ, ಇಂತಹ ಮಹಾರಾಜ ಸಿಗ್ತಾರೇನ್ರಿ? ಈ ಅನ್ನ ಕೊಟ್ಟ ದೊರೆ, ಬದುಕನ್ನ ಕೊಟ್ಟಂತ ದೊರೆ, ಆರೋಗ್ಯ ಅವತ್ತೇ ಸಹ ಕಣ್ಣು ಕಾಣದೇ ಇರೋರಿಗೆ ಕಣ್ಣಿನ ಒಂದು ಆಸ್ಪತ್ರೆಯನ್ನ ಕಟ್ಟಿಸ್ತಂತವ್ರು. ಈ ಜಗತ್ತಲ್ಲೇ ಹೇಳ್ಬೇಕು ಅಂದ್ರೆ ಏಷ್ಯಾ ಖಂಡದಲ್ಲೇ ಕಣ್ಣಿಲ್ದೇ ಇರುವಂತ ಮಕ್ಕಳುಗಳು ವಿದ್ಯಾಭ್ಯಾಸವನ್ನ ಮಾಡಬಹುದು ಅಂತ ಒಂದು ಶಾಲೆಯನ್ನ ತೊರೆದಂತ ಈ ದೊರೆಯ ಒಂದು ಅದ್ದೂರಿ ವೈಭವದ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಶ್ರೀಶಕ್ತಿ ಸ್ವಸಹಾಯ ಸಂಘದ ಎಲ್ಲ ಪದಾಧಿಕಾರಿಗಳು, ಗ್ರಾಮಸ್ಥರು ಎಲ್ಲರೂ ಸಹ ಬಂದು ಶ್ರೀ ಶ್ರೀ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಈ ಅದ್ದೂರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.